ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಗೀತಾ ಸಂತೋಷ್. ಸಿರಿ ಸಂಭ್ರಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮನೆಯ ಹೋಮ್ ಟೂರ್ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ನಾವಿರೋ ಮನೆ ಬಂದು 3rd ಫ್ಲೋರು. ಮೇಲೆ ಹತ್ತಿ ಇಳಿಯೋದೇ ಒಂದು ಸಾಕಾಗ್ಬಿಡುತ್ತೆ. ಇದು ಬಂತಂದ್ರು ಗೇಟ್ ಅಂತ ಇಟ್ಕೊಂಡಿದ್ದೀವಿ, ಯಾಕಂದರೆ ಮಕ್ಕಳಿರೋದ್ರಿಂದ ಆಚೆ ಕಡೆ ಹೋಗ್ಬಿಡ್ತಾರೆ. ಮತ್ತು ಯಾರಾದರೂ ಬಂದರೆ ಸ್ವಲ್ಪ ಗೇಟು ಸೌಂಡ್ ಆಗುತ್ತೆ, ಅದಕ್ಕೋಸ್ಕರ ಅದನ್ನು ಗೇಟ್ ರೀತಿಯಾಗಿ ಸುಮ್ಮನೆ ಇಟ್ಕೊಂಡಿದ್ದೀವಿ. ಬಾಡಿಗೆ ಮನೇಲಿ ಇರೋದಲ್ವ, ಅದಕ್ಕೋಸ್ಕರ ಏನು ಗೇಟೆಲ್ಲ ಹಾಕ್ಸೋದಕ್ಕೆ ಹೋಗಲಿಲ್ಲ. ಇದು ಬಂದು ನಮ್ಮನೆ ಆಚೆ ಮೇಲೆ ಹೊರಂಡ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಮಕ್ಕಳಿಗೆ ಆಟ ಆಡೋದಕ್ಕಾಗಲಿ ಮತ್ತು ಟೈಮ್ ಪಾಸ್ ಮಾಡೋದಕ್ಕಾಗಲಿ. ಮತ್ತು ಬೇಸಿಗೆಗಾಲದಲ್ಲಿ ಆಚೆ ಕಡೆ ಕುತ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಅಲ್ಲೇ ಆಚೆ ಕಡೆ ಮಲ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ಬೋದು. ಅದಕ್ಕೋಸ್ಕರ ಮತ್ತು ನೋಡಿ, ಇಲ್ಲಿ ಬಂದು ಮಕ್ಕಳದೆಲ್ಲನೂ ಆಟ ಸಾಮಾನು ಇಟ್ಕೊಂಡಿದ್ವಿ, ಸೈಕಲ್ಲು, ಕಾರು ಅಂತ. ನಮ್ಮ ಅಪ್ಪದೇ ಒಂದಷ್ಟು ಗಾಡಿ ಆಟ ಸಾಮಾನುಗಳೆಲ್ಲನೂ ಎಲ್ಲೇ ಇಟ್ಕೊಂಡಿದ್ದೆ. ನಾವೇನು ಕೆಳಗಡೆ ಕರ್ಕೊಂಡು ಹೋಗೋ ಅವಶ್ಯಕತೆನೇ ಇರಲ್ಲ, ಮಕ್ಕಳೆಲ್ಲನೂ ಮೇಲೇ ಆಟ ಆಡ್ಕೊತಾರೆ ಇಬ್ಬರೂ ಸಹ. ಇದು ಬಂದು ನಮ್ಮ ಮನೆಯ ಎಂಟ್ರೆನ್ಸು. ಹೋಗ್ತಿದ್ದಾಗೇ ನಾನಿಲ್ಲಿ ಲೆಫ್ಟ್ ಸೈಡಲ್ಲಿ ವಾಷಿಂಗ್ ಮಿಷಿನ್ನ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಸುಮ್ಮನೆ ಗೊಂಬೆನ ಎಲ್ಲೆಲ್ಲಿ ಇಡೋದ ಅಂದ್ಬಿಟ್ಟು ಅಲ್ಲಿ ಸ್ವಲ್ಪ ಜಾಗ ಇತ್ತಲ್ವ ವಾಷಿಂಗ್ ಮಿಷಿನ್ ಮೇಲೆ, ಅಲ್ಲಿ ವಾಷಿಂಗ್ ಮಿಷಿನ್ ಮೇಲೆ ಗೊಂಬೆನ ಇಟ್ಕೊಂಡಿದ್ದೀನಿ. ಅದ್ರ ಪಕ್ಕದಲ್ಲೇ ಬಂದು ಟಾಯ್ಲೆಟ್ ಇದೆ. ನೆಕ್ಸ್ಟು ಅದ್ರ ಪಕ್ಕದಲ್ಲಿ ಬಂದು ಟಾಯ್ಲೆಟ್ ಪಕ್ಕದಲ್ಲೇ ಸಹ ಕಿಚನ್ ಇದೆ. ನಮ್ಮ ಮನೆಯ ಪುಟ್ಟ ಕಿಚನ್ ಅದು. ನಾನು ಜಾಸ್ತಿ ಅಲ್ಲೇ ಟೈಮ್ನ ಸ್ಪೆಂಡ್ ಮಾಡೋದು. ಅದ್ರ ಪಕ್ಕದಲ್ಲಿ ಬಂದರೆ ಫ್ರಿಜ್ ಮೇಲೆ ನಾನಿಲ್ಲಿ ಫಿಶ್ ಬೌಲ್ನು ಸಹ ಇಟ್ಕೊಂಡಿದ್ದೀನಿ. ಏನೋ ಒಂಥರ ಖುಷಿ ಅಂತಲೇ ಹೇಳ್ಬೋದು ಫಿಶ್ ಬೌಲ್ನ ಇಟ್ಕೊಂಡಿರೋದ್ರಿಂದ. ಅದನ್ನು ನೋಡಿದಾಗೆಲ್ಲ ನಮ್ಮದು ಏನೇ ಒಂದು ದುಃಖ ಇರಲಿ, ಏನೇ ಒಂದಿರಲಿ, ಅದು ನೋಡಿದ್ರೂ ಸ್ವಲ್ಪ ಖುಷಿ ಪಟ್ಟು ಮನಸ್ಸಿಗೆ ನೆಮ್ಮದಿ ಅಂತ ಸಿಗುತ್ತೆ. ಹಾಗೆ ನೆಕ್ಸ್ಟು ನಮ್ಮದು ಮದುವೆದು ಫ್ಯಾಮಿಲಿ ಫೋಟೋ ಇಟ್ಕೊಂಡಿದ್ದೀವಿ. ಅದರಲ್ಲಿ ಬಂದು ನಮ್ಮ ಬಾವು ಅವರು ಹೆಂಡತಿ, ಅಕ್ಕ ಮತ್ತು ಅಕ್ಕನ ಮಕ್ಕಳು ಮತ್ತು ನಮ್ಮ ಮಾವ, ಅಷ್ಟು ಜನ ನಮ್ಮದು ಫ್ಯಾಮಿಲಿ ಫೋಟೋ ಅದು. ಅದ್ರ ಕೆಳಗಡೆ ಬಂದರೆ ಶೋಕೇಸ್ನಲ್ಲಿ ಇಟ್ಕೊಂಡಿದ್ದೀವಿ. ನೆಕ್ಸ್ಟು ನೋಡಿ, ಇದೇ ಕೆಲಸ, ಯಾವಾಗಲೂ ಟಿ ವಿ ನೋಡಿಕೊಂಡು ಅಲ್ಲಿ ಕುತ್ಕೊಂಡಿರೋದು. ಇದು ಅವನದು ಬಾಡಿ ಓಡಿಸೋ ಫಸ್ಟ್ ಫೋಟೋ ಇದು. ಅದನ್ನು ಫಂಕ್ಷನಲ್ಲಿ ಕಟ್ಔಟ್ ಆಗಿ ತೊಗೊಂಡು ಬಂದಿದ್ವಿ. ಅದನ್ನು ಬಿಸಾಕ್ತಾಯಿದ್ರು, ಅದನ್ನು ತೊಗೊಬಂದು ನಾನಿಲ್ಲಿ ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಅಲ್ಲಿ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಅದ್ರ ಪಕ್ಕದಲ್ಲೇ ಬಂದೆ ಗಡಿಯಾರನ ಇಟ್ಕೊಂಡಿದ್ದೀನಿ. ಅದ್ರ ಪಕ್ಕದಲ್ಲಿ ನಮ್ಮದು ಫೋಟೋ, ನಂದು ಮತ್ತು ನಮ್ಮ ಯಜಮಾನ್ರದ್ದು ಫೋಟೋನ ಇಟ್ಕೊಂಡಿದ್ದೀವಿ. ಈ ಫೋಟೋ ಬಂದು ತನ್ವಿ ಬರ್ತ್ಡೇ ಫೋಟೋ. ಅವಳದು ಅಷ್ಟೇ ಅದೇ ಥರ ಕಟ್ಔಟ್ ಆಗಿ ತೊಗೊಂಡು ಬಂದಿದ್ವಿ. ಅವಳದನ್ನು ಸಹ ಅಲ್ಲಿ ಸ್ಟಿಕ್ ಮಾಡಿದ್ದೀವಿ. ಅಪ್ಪು ಫಂಕ್ಷನ್ ಫೋಟೋ ಅದು. ಅದ್ರ ಪಕ್ಕದಲ್ಲೇ ಬಂದೆ ಒಂದು ಸೋಫಾನು ಸಹ ಇಟ್ಕೊಂಡಿದ್ದೀವಿ. ಅದ್ರ ಪಕ್ಕದಲ್ಲೇ ದೇವ್ರ ಮನೆ, ನಮ್ಮ ಮನೆಯ ಪುಟ್ಟ ದೇವ್ರ ಮನೆ. ಅಷ್ಟೇನು ದೊಡ್ಡದಾಗಿಲ್ಲ, ಸಾಕು ನಮಗೆ ತಕ್ಕ ಮಟ್ಟಿಗೆ ಚಿಕ್ಕದಾಗಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ದೇವ್ರ ಪೂಜೆ ಮಾಡಿದ್ರೇ ಏನೋ ಒಂಥರ ನೆಮ್ಮದಿ ಅಂತಲೇ ಹೇಳ್ಬೋದು. ಡೈಲಿ ದೇವರಿಗೆ ಪೂಜೆ ಮಾಡೋದೇ ಒಂಥರ ಖುಷಿ. ಅದ್ರ ಮೇಲ್ಗಡೆ ನಾವು ನಮ್ಮ ಅತ್ತೆ ಮಾವೊಂದು ಫೋಟೋನ ಇಟ್ಕೊಂಡಿದ್ದೀವಿ. ಹಾಗೆ ನೆಕ್ಸ್ಟು ಪಕ್ಕದಲ್ಲೇ ಬಂದೆ ಎಂಟ್ರೆನ್ಸ್ ರೈಟ್ ಸೈಡಿಗೆ ಬಂದರೆ ಮೇಲ್ಗಡೆ ಒಂದು ಮಗುಗೆ ಆಟ ಆಡೋಕ್ಕೆ ಅಂತ ಜೋಲಿ ಕೊಡಿಸಿದ್ರು. ಅದನ್ನು ನಾನಿಲ್ಲಿ ಗೊಂಬೆ ಇತ್ತು, ಅದು ನಮ್ಮ ಮಕ್ಕಳು ದೊಡ್ಡವರಾದ್ರಲ್ವ, ಆಟ ಆಡೋದಕ್ಕಾಗಲ್ಲ, ಅದಕ್ಕೋಸ್ಕರ ನಾನಲ್ಲಿ ಗೊಂಬೆನ ಇಟ್ಟು ಮೇಲೆ ಹ್ಯಾಂಗಿಂಗ್ ಮಾಡಿದ್ದೀನಿ. ಈ ಫೋಟೋ ಬಂದು ಅಪ್ಪುದು ಹೇರ್ ಬೋನಿಂಗ್ ಸೆರೆಮನಿ ಫೋಟೋ ಇದು. ವೇದರ್ಶ್ ಅಂತ ಹೇಳ್ಬಿಟ್ಟು ಕಟ್ಔಟ್ನ ಮಾಡಿಸಿದ್ವಿ. ಅದನ್ನು ಸಹ ತೊಗೊಂಡು ಬಂದು ನಾನಿಲ್ಲಿ ಜಾಗ ಇತ್ತು ಅಂತ ಹೇಳ್ಬಿಟ್ಟು ಅಲ್ಲಿ ಸ್ಟಿಕ್ ಮಾಡಿದ್ದೀನಿ. ಇಲ್ಲಿ ದೊಡ್ಡದು ಒಂದು ಸೋಫಾನ ಇಟ್ಕೊಂಡು ಮುಂದೆಗಡೆ ಒಂದು ಟೀಪಾಯ್ನ ಇಟ್ಕೊಂಡಿದ್ವಿ. ಅದ್ರ ದೇವ್ರ ಮನೆ ಪಕ್ಕದಲ್ಲೇ ಬಂದರೆ ಒಂದು ಚಿಕ್ಕದು ರೂಮ್ ಇದೆ. ಇಲ್ಲಿ ಮಾವ ಇದ್ದರು, ಮಾವ ಮಲ್ಕೊತಾ ಇದ್ರು. ಅವ್ರು ತೀರೋಗಿ ಕೋವಿಡ್ ಬಂದು 3 ಇಯರ್ಸ್ ಆಯಿತು. ಅಲ್ಲಿ ಯಾರೂ ಮಲ್ಕೊಳ್ಳಲ್ಲ ಇವಾಗ, ಸುಮ್ಮನೆ ಸ್ಟೋರ್ ರೂಮ್ ಥರ ಇಟ್ಕೊಂಡಿದ್ದೀವಿ. ಅಲ್ಲೂ ಬಂದು ಒಂದು ಬೀರು, ಹಾಗೆ ಒಂದು ವಾರ್ಡ್ರೋಬು ಮತ್ತು ನಂದು ಟೈಲರಿಂಗ್ ಮಿಷಿನ್ನು, ಹಾಗೆ ದಿವಾನ್ ಕಾಟು ಇಟ್ಕೊಂಡು ಅಲ್ಲಿ ಕಾಲಿದೆ. ತನ್ವಿ ಏನಾದರೂ ಓದ್ಕೋಬೇಕಂತಂದರೆ ಬರ್ಕೋಬೇಕಂದ್ರೆ ಅಲ್ಲಿ ಮಾಡ್ಕೊತಾಳೆ. ಹಾಗೆ ದೇವ್ರ ಮನೆ ಪಕ್ಕದಲ್ಲಿ ಬಂತಂದರೆ ಇನ್ನೊಂದು ರೂಮು, ಇದು ನಮ್ಮದು ಬೆಡ್ರೂಮು. ಇದು ಸ್ವಲ್ಪ ರೂಮು ದೊಡ್ಡದಾಗಿದೆ. ಆ ಕಡೆ ತೋರಿಸಿದ್ನಲ್ಲ ಅದು ಸ್ವಲ್ಪ ಚಿಕ್ಕದು, ಸೊ ಒಂದೇ ಒಂದು ದಿವಾನ್ ಕಾಟ್ ಮಾತ್ರ ಹಾಕ್ಬೋದು. ಇಲ್ಲಿ ಡಬಲ್ ಕಾಟ್ ಮಂಚನ ಹಾಕ್ಕೊಂಡಿದ್ದೀವಿ. ಹಾಗೆ ಪಕ್ಕದಲ್ಲಿ ಸ್ವಲ್ಪ ಕಿಟಕಿ ಇದೆ. ಇಲ್ಲಿ ಏನನ್ನೂ ಸಹ ಡ್ರೆಸ್ಸಿಂಗ್ ಟೇಬಲ್ ಎಲ್ಲನೂ ಇಡೋದಕ್ಕೆ ಆಗಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಸಿಂಪಲ್ಲಾಗಿ ಒಂದು ಮಿರರ್ನ ಇಟ್ಕೊಂಡು ಒಂದು ಬುಟ್ಟಿಲಿ ನಮಗೇನು ಥಿಂಗ್ಸ್ ಬೇಕೋ ಅದನ್ನು ಇಟ್ಕೊಂಡಿದ್ದೀನಿ. ಹಾಗೆ ಪಕ್ಕದಲ್ಲೇ ಬಂತಂದರೆ ಒಂದು ಚಿಕ್ಕದಾಗಿ ಒಂದು ವಾರ್ಡ್ರೋಬ್ ಸಹ ಮಾಡಿಸ್ಕೊಂಡಿದ್ದೀವಿ. ಅದರಲ್ಲಿ ಬಂದು ನಾನು ಯಾವುದು ಬಟ್ಟೆಗಳನ್ನೂ ಇಟ್ಕೊಂಡಿಲ್ಲ, ಬರೀ ನಂದು ಬಟ್ಟೆಗಳು ಮಾತ್ರ ನಾನು ಇಲ್ಲಿ ಜೋಡಿಸ್ಕೊಂಡಿದ್ದೀನಿ. ಆ ಕಡೆ ಪಕ್ಕದ ರೂಮಲ್ಲಿ ಅಪ್ಪದು, ತನ್ವಿದು ಮತ್ತು ನಮ್ಮ ಮನೆಯವ್ರದ್ದು ಅಷ್ಟು ಬಟ್ಟೆನ ನಾನು ಪಕ್ಕದ ಬೀರಲ್ಲಿ ಇಟ್ಟಿದ್ದೀನಿ. ಇಲ್ಲಿ ಬಂದು ನನ್ನ ರೂಮಲ್ಲಿ ಬರೀ ಇದೊಂದು ವಾರ್ಡ್ರೋಬ್ ಇಟ್ಕೊಂಡು ಅದು ನನ್ನ ಬಟ್ಟೆಗಳು ಮಾತ್ರ ಇಟ್ಕೊಂಡಿದ್ದೀನಿ. ಹಾಗೆ ಫ್ರಿಡ್ಜ್ ಪಕ್ಕದಲ್ಲಿ ಬಂದರೆ ಒಂದು ಚೇರ್ ಇಟ್ಕೊಂಡು ಮಕ್ಕಳು ಥಿಂಗ್ಸ್ ಏನು ಬೇಕೋ ಅಲ್ಲೆಲ್ಲ ಇನ್ನೂ ಇಟ್ಕೊಂಡಿದ್ದೀವಿ. ಹಾಗೆ ಬಂದರೆ ನಮ್ಮ ಮನೆ ಪುಟ್ಟ ಅಡುಗೆ ಮನೆ ಇದು. ನಾನು ಹೋದ ವಿಡಿಯೋದಲ್ಲೇ ಅಡುಗೆ ಮನೆ ಟೂರ್ನ ನಿಮ್ಮೆಲ್ರಿಗೂ ತೋರಿಸಿದ್ದೀನಿ, ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಸಿಂಪಲ್ಲಾಗಿ ನಾವಿಲ್ಲಿ
ವಾಟ್ರ್ ಫಿಲ್ಟ್ರನ್ನ ಇಟ್ಕೊಂಡಿದ್ದೀವಿ. ಅಲ್ಲಿ ಮೇಲೆ ಫಿಕ್ಸ್ ಮಾಡೋದಕ್ಕೆ ಆಗಲ್ಲ, ಅಂದರೆ ಮೊಳೆ ಹೊಡಿಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕೆಳಗಡೆನೇ ಸಹ ಒಂದು ಟೇಬಲ್ನ ಹಾಕಿ ಇಟ್ಕೊಂಡು ಅಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಅದ್ರ ಪಕ್ಕದಲ್ಲಿ ಡ್ರೈ ಫ್ರೂಟ್ಸ್ನೆಲ್ಲನೂ ಇಟ್ಕೊಂಡಿದ್ದೀನಿ. ಓವನ್ ಮೇಲೆ ಇಟ್ಕೊಂಡಿದ್ದೀನಿ ಖಾಲಿ ಇದೆ ಅಂತ. ಮಕ್ಕಳು ಮನೆ ಬೇಜಾರಾದಾಗ ಅವ್ರು ಬೇಕಾದಾಗ ಕೈ ಎಟ್ಟಗೋ ರೀತಿಯಾಗಿಟ್ಟರೆ ಅವರೇ ಎತ್ಕೊಂಡು ತಿಂತಾರೆ ಅಂತ ಹೇಳ್ಬಿಟ್ಟು ಡ್ರೈ ಫ್ರೂಟ್ಸ್ ಎಲ್ಲನೂ ಒಂದು ಬಾಕ್ಸಿಗೆ ಹಾಕಿ ಅಲ್ಲಿ ಜೋಡಿಸಿಟ್ಟಿದ್ದೀನಿ. ಮತ್ತು ನನಗೆ ಏನು ಅಡುಗೆ ಮಾಡೋದಕ್ಕೆ ಏನು ಥಿಂಗ್ಸ್ಗಳು ಬೇಕೋ ಎಲ್ಲನೂ ಸಹ ನಾನಿಲ್ಲಿ ಜೋಡಿಸಿ ಇಟ್ಕೊಂಡಿದ್ದೀನಿ. ಇದು ನಮ್ಮ ಮನೆಯ ಪುಟ್ಟ ಅಡುಗೆ ಮನೆ ಅಂತಲೇ ಹೇಳ್ಬೋದು. ಜಾಸ್ತಿ ನಾವು ಹೆಣ್ಮಕ್ಳು ಅಂದಮೇಲೆ ಅಡುಗೆ ಮನೆಯಲ್ಲೇ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡೋದು. ನಾವು ಯಾವ ರೀತಿಯಾಗಿ ರೆಡಿ ಆಗ್ತೀವೋ ಅದೇ ರೀತಿಯಾಗೇ ಅಡುಗೆ ಮನೆ ಆಗಲಿ ಎಲ್ಲನೂ ಸಹ ಚೆನ್ನಾಗೇ ಇಟ್ಕೋಬೇಕು. ಹಾಗೆ ನಮ್ಮನೆ ಶೋಕೇಶ್ನಲ್ಲಿ ನನಗೆ ಜಾಸ್ತಿ ನನ್ನ ಮದುವೆಗೆ ಗಿಫ್ಟ್ಗಳು ಬಂದಿರೋದೆ ಜಾಸ್ತಿ. ನೋಡಿ, ರಾಧಾಕೃಷ್ಣ ಆಗಿರ್ಬೋದು, ಗಣೇಶ ಆಗಿರ್ಬೋದು, ಬರೀ ರಾಧಾಕೃಷ್ಣ ಫೋಟೋಸನ್ನೇ ತುಂಬಾ ಇದೆ. ಇನ್ನೂ ಸ್ವಲ್ಪ ಊರಲ್ಲೇ ಬಿಟ್ಟು ಬಂದಿದ್ದೀನಿ, ಶೋಕೇಸ್ನಲ್ಲಿ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು. ನಮ್ಮ ಮದುವೆ ಮಂಡೇ ಇರೋದ್ರಿಂದ ಮತ್ತು ಸಂಡೇ ಇತ್ತು ನೈಟ್ ರಿಸೆಪ್ಷನ್ನು, ಪಕ್ಕದಲ್ಲೇ ಸಹ ಕಾಲೇಜ್ ಇರೋದ್ರಿಂದ ಎಲ್ಲ ಫ್ರೆಂಡ್ಸನ್ನು ಸಹ ಬಂದಿದ್ದರು. ಅದಕ್ಕೋಸ್ಕರ ಸಿಕ್ಕಾಬಟ್ಟೆ ಗಿಫ್ಟ್ಗಳು ಬಂದಿದ್ದು ಅಂತಲೇ ಹೇಳ್ಬೋದು. ಇನ್ನೂ ಸ್ವಲ್ಪ ಊರಲ್ಲೇ ಇಟ್ಟು ಬಂದಿದ್ದೀನಿ, ಸ್ವಲ್ಪ ಮಾತ್ರ ತೊಗೊಂಡು ಬಂದು ಜೋಡಿಸಿ ಇಟ್ಕೊಂಡಿದ್ದೀನಿ. ಇದು ನಮ್ಮ ಮನೆಯ ಪುಟ್ಟ ಹೋಮ್ ಟೂರ್ ಅಂತಲೇ ಹೇಳ್ಬೋದು. ನಿಮ್ಮೆಲ್ರಿಗೂ ಈ ನಮ್ಮನೆ ಪುಟ್ಟ ಅಡುಗೆ ಮನೆ ಮತ್ತು ಹಾಲು, ರೂಮು ಎಲ್ಲನೂ ಸಹ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಚಿಕ್ಕದಾಗಿದ್ರೂ ಒಂಥರ ಚೊಕ್ಕದಾಗಿ ನೀಟಾಗಿ ಇಟ್ಕೊಬೋದು ಮನೇನ. ಒಂಥರ ಗಲೀಜಾಗೆ ಇಟ್ಕೊಂಡ್ರೆ ಮನಸ್ಸಿಗೂ ಸಹ ನೆಮ್ಮದಿ ಇರಲ್ಲ. ಆಚೆ ಕಡೆ ಕೆಲ್ಸಕ್ಕೆ ಹೋಗಿರ್ತಾರೆ, ಬಂದವರು ಇದೇನು ಮನೆಯೆಲ್ಲ ಈ ರೀತಿ ಇದೆ ಅಂತ ತಿಳ್ಕೊತಾರೆ. ನಮ್ಮ ಮನೆಯಲ್ಲಿ ನಾವು ಮನೇಲಿ ಇರೋದ್ರಿಂದ ಮತ್ತೆ ಬೇರೆ ಇನ್ನೇನು ಕೆಲಸ ಇರುತ್ತೆ ಹೇಳಿ, ಮನೇನ ನೀಟಾಗಿ ಶುದ್ಧವಾಗಿ ಇಟ್ಕೊಳ್ಳೋದೇ ನಮ್ಮದೊಂದು ಕೆಲಸ ಅಂತಲೇ ಹೇಳ್ಬೋದು. ನೋಡಿ, ಆಚೆ ಕಡೆನೂ ಅಷ್ಟೇ ನಿಮ್ಗೆ ಆವಾಗಲೇ ತೋರಿಸಿದ್ನಲ್ಲ, ವಿಶಾಲವಾಗಿ ಜಾಗ ಇದೆ, ಯಾರೂ ಸಹ ಅಕ್ಕಪಕ್ಕ ಡಿಸ್ಟರ್ಬೆನ್ಸ್ ಇಲ್ಲ, ನಾವೇ ಒಬ್ಬರೇ ಸಹ ಮೇಲಿರೋದು. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮನೆ ಚಿಕ್ಕದಾಗಿದ್ರೂ ಯಾವ ರೀತಿಯಾಗಿ ಮನೇನ ಡೆಕೋರೇಟಿವ್ ಆಗಿ ಇಟ್ಕೊಂಡಿದ್ದೀವಿ ಅಂತ. ಮಕ್ಕಳಿರೋ ಮನೇಲಿ ಸಾಮಾನ್ಯವಾಗಿ ಮಕ್ಕಳು ಗಲೀಜು ಮಾಡ್ತಾನೆ ಇರ್ತಾರೆ. ಮಕ್ಕಳಿರೋ ಮನೇಲಿ ಏನೂ ಮಾಡೋದಕ್ಕೆ ಆಗಲ್ಲ. ಆದರೂ ಪರವಾಗಿಲ್ಲ, ನಮ್ಮ ತಕ್ಕಮಟ್ಟ ಆಗುವಷ್ಟು ಮನೇನ ನೀಟಾಗಿ ಇಟ್ಕೋಬೇಕಲ್ವ. ಬಾಡಿಗೆ ಮನೇಲಿದ್ದೀವಿ ಅಂದ್ಬಿಟ್ಟು ಹೆಂಗಂದ್ರಂಗೆ ಇಟ್ಕೊಳ್ಳೋದಕ್ಕಾಗಲ್ಲ. ಅದು ನಮ್ಮದು ಮನೆ ಅಂತಲೇ ನಾವು ನೋಡಿಕೊಂಡು ಚೆನ್ನಾಗೇ ಇಟ್ಕೊಂಡ್ರೆ ಅದು ನಮಗೂ ಒಳ್ಳೆಯದು, ಮನೆಗೂ ಒಂಥರ ಶ್ರೇಯಸ್ ಅಂತಲೇ ಹೇಳ್ಬೋದು. ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.